ಇವ್ರಿಗೆ ನಾವು ಅರ್ಥ ಆಗಲ್ವೋ ಅಥವಾ ಅವರೇ ನಮ್ಗೆ ಅರ್ಥ ಆಗಲ್ವೋ ಒಂದು ಗೊತ್ತಾಗಲ್ಲ. ಯಾಕೆ ಒಬ್ಬೊಬ್ಬರೇ ಮಾತಾಡ್ಕೋತಿದ್ರಾ? ಏನಿಲ್ಲ ಬಿಡು. ಏನಿವತ್ತು ಫುಲ್ ಖುಷಿಯಾಗಿದ್ಯಾ? ನಾನು ಮನೇಲಿರಲಿಲ್ಲ ಅಂತನಾ? ಹಾಗೇನಿಲ್ಲ ಜಾನಿ, ನನ್ನ ಫ್ರೆಂಡ್ ರಮ್ಯಾ ಫೋನ್ ಮಾಡಿದ್ಲು. ಪ್ರೀತ್ಸೋರೆಲ್ಲ ಹುಚ್ಚರು ಅನ್ನೋ ಸಿನಿಮಾ ರಿಲೀಸ್ ಆಗಿದ್ಯಂತೆ. ಅವಳು ಹೇಳ್ತಿದ್ಲು ಆ ಸಿನಿಮಾ ನೋಡುವಾಗ ಕ್ಲೈಮ್ಯಾಕ್ಸ್ ಅಷ್ಟೊತ್ತಿಗೆ ಒಬ್ರನ್ನೊಬ್ರು ಹಗ್ ಮಾಡಿ ಕಿಸ್ ಮಾಡ್ಕೋಬೇಕು ಅನ್ಸುತ್ತಂತೆ. ಅದನ್ನ ಕೇಳಿ ನಂಗೆ ತುಂಬಾ ಥ್ರಿಲ್ ಆಯ್ತು. ನಾಳೆ ಆ ಫಿಲ್ಮ್ಗೆ ಹೋಗೋಣ ಪ್ಲೀಸ್. ಡಾರ್ಲಿಂಗ್, ಅದಕ್ಕೆ ನಿನ್ನ ತಲೆಯಲ್ಲಿ ಬುದ್ಧಿ ಇಲ್ಲ ಅನ್ನೋದು. ಕಿಸ್ ಮಾಡೋದನ್ನ ಕಲಿಯಕ್ಕೆ ಸಿನಿಮಾಗೆ ಹೋಗ್ಬೇಕಾ? ನಂಗೆ ಗೊತ್ತಿತ್ತು ನೀವು ಹೀಗೆ ಹೇಳ್ತೀರಾ ಅಂತ. ಅದೆಲ್ಲ ನಂಗೆ ಗೊತ್ತಿಲ್ಲ ಜಾನಿ. ನಾಳೆ ನಾ ಆ ಫಿಲ್ಮ್ಗೆ ಹೋಗ್ತಿದೀವಿ ಅಷ್ಟೇ. ಅಂದ್ರೆ ನನ್ನ ಮಾತಿಗೆ ಬೆಲೆ ಇಲ್ಲ. ಇಷ್ಟೇನ ನೀನು ನನ್ನ ಅರ್ಥ ಮಾಡ್ಕೊಂಡಿರೋದು? ಜಾನಿ, ನಾನು ಯಾವುದೋ ಇಂಟೆನ್ಷನಲ್ ಹೇಳಿದ್ರೆ ನೀವ್ಯಾಕೆ ಏನೇನೋ ಅರ್ಥ ಮಾಡ್ಕೋತಿದ್ದೀರಾ? ಇವತ್ತು ಯಾಕೆ ಈ ರೀತಿ ಎಲ್ಲ ಬಿಹೇವ್ ಮಾಡ್ತಿದ್ದೀರಾ? ಏನಾಗಿದೆ ನಿಮ್ಗೆ? ನನಗೇನು ಆಗಿಲ್ಲ. ಆಗಿರೋದೆಲ್ಲ ನಿನಗೆ. ನಿನ್ನ ಫ್ರೆಂಡ್ ಮಾತ್ ಮೇಲೆ ನಂಬಿಕೆ ಇದೆ, ನನ್ನ ಮಾತ್ ಮೇಲೆ ನಂಬಿಕೆ ಇಲ್ವಾ? ನಿಮ್ ಹತ್ರ ಮಾತಾಡಿನೇ ವೇಸ್ಟ್. ಏನಾದ್ರೂ ಮಾಡ್ಕೊಳ್ಳಿ. ನಾನು ಎಂತ ತಪ್ಪು ಮಾಡಿಬಿಟ್ಟೆ. ಅವಳಾಗೆ ಸಿನಿಮಾಗೆ ಹೋಗೋಣ ಅಂದಾಗ ನಾನು ಬೇಡ ಅನ್ಬಾರ್ದಿತ್ತು. ಅವಳ ಜೊತೆ ಸಿನಿಮಾಗೆ ಹೋದ್ರೆ ಪುಟ್ಟಮಲ್ಲಿ ಅವ್ರನ್ನ ಜೊತೆಲಿ ಕರ್ಕೊಂಡು ಹೋಗ್ಬೋದು. ನನ್ನ ಬುದ್ಧಿಗೆ ಇದು ಹೊಳಿಲೇ ಇಲ್ಲ. ಹೇಗಾದರೂ ಮಾಡಿ ಇವಳನ್ನ ಸಮಾಧಾನ ಮಾಡಿಬಿಡ್ಬೇಕು. ಡಾರ್ಲಿಂಗ್, ಈ ಬಿಂಕ ಬಿಡು ಬಿಡು, ನಾನಿನ್ನ ಬಲ್ಲೆನು, ಮನಸ್ಸನ್ನು ಕೊಡು ಕೊಡು, ನಾನಲ್ಲೇ ನಿಲ್ಲುವೆನು. ಡಾರ್ಲಿಂಗ್, ಕೋಪ ಬಂತಾ? ಮತ್ತೆ ನಾನು ನಿಮ್ಮ ಹತ್ರ ಬಂದ್ರು ಈ ರೀತಿ ಎಲ್ಲ ಮಾತಾಡೋದು ನಂಗೆ ಬೇಜಾರಾಗಲ್ವಾ? ನೀನು ಕೋಪ ಮಾಡ್ಕೊಂಡಾಗ ತುಂಬ ಚೆನ್ನಾಗಿ ಕಾಣಿಸ್ತೀಯ. ಅದಕ್ಕೆ ಕೋಪ ಬರೋ ಥರ ಮಾಡಿದೆ. ಸಾರಿ, ಐ ಆಮ್ ವೆರಿ ಸಾರಿ. ನೀವು ಗಂಡಸ್ರೆ ಹೀಗೆ ಮಾಡೋದೆಲ್ಲ ಮಾಡಿ ಕೊನೆಗೆ ಬಂದು ಸಾರಿ, ಐ ಆಮ್ ವೆರಿ ಸಾರಿ ಅನ್ಬಿಡ್ತೀರಾ. ಅದೇ ಹೆಂಗಸ್ರು ಮಾಡಿದೆ ನಿನಗೆ ತಲೆ ಕೆಟ್ಟಿದೆ ಅಂತೀರಾ. ಏನು ಮಾಡೋದು ಡಾರ್ಲಿಂಗ್? ನೀವು ಹೆಂಗಸರುಗಳು ಮನೆಗೆ ಬುನಾದಿ ಇದ್ದಾಗೆ, ನಾವು ಗೋಡೆ ಇದ್ದಾಗೆ. ಬುನಾದಿ ಇಲ್ಲದೆ ಗೋಡೆ ನಿಲ್ಲುತ್ತೆ ಹೇಳು? ಇಂಥ ಮಾತುಗಳಿಗೆ ಏನು ಕಮ್ಮಿ ಇಲ್ಲ. ನಿಮ್ಮ ಮಗುನ ಚಿವುಟಕ್ಕೂ ಗೊತ್ತು, ತೊಟ್ಲನ್ನ ತೂಗಕ್ಕೂ ಗೊತ್ತು, ಹೆಂಡತಿನ ಖುಷಿ ಪಡಿಸೋಕ್ಕೂ ಗೊತ್ತು. ನೀನು ಹೇಳ್ದಾಗೆ ನಾಳೆನೇ ಸಿನಿಮಾಗೆ ಹೋಗೋಣ. ಇವತ್ತೇ 3 ಟಿಕೆಟ್ ಬುಕ್ ಮಾಡಿಬಿಡ್ತೀನಿ. 3 ಟಿಕೆಟ್ ಯಾಕೆ? ಹೋಗ್ತಿರೋದು ನಾವಿಬ್ರೇ ಅಲ್ವಾ? ಪಾಪ ಪುಟ್ಟಮಲ್ಲಿಯವ್ರನ್ನು ಕರ್ಕೊಂಡು ಹೋಗೋಣ. ಮನೇಲಿ ಇದ್ದು ಬೇಜಾರಾಗ್ಬಿಟ್ಟಿರುತ್ತೆ. ಜಾನಿ, ನಾನು ನಿಮಗೆ ಹೇಳಿದ್ನಲ್ವಾ, ಆ ಸಿನಿಮಾ ಕ್ಲೈಮ್ಯಾಕ್ಸ್ ಅಷ್ಟೊತ್ತಿಗೆ ಒಬ್ರನ್ನೊಬ್ರು ಹಗ್ ಮಾಡ್ಕೋಬೇಕು ಅನ್ಸುತ್ತೆ. ಬಟ್ ಪುಟ್ಟಮಲ್ಲಿಯವ್ರ ಹತ್ರ ನಾವ್ ಹೇಗೆ? ಡಾರ್ಲಿಂಗ್, ಪುಟ್ಟಮಲ್ಲಿಯವರು ತುಂಬಾ ಮುಗ್ದ್ರು. ಪಾಪ ಬೆಳಕಲ್ಲಿ ನಡೆಯೋದೇ ಅವ್ರಿಗೇನು ಗೊತ್ತಾಗಲ್ಲ. ಇನ್ನು ಕತ್ಲಲ್ಲಿ ನಡೆಯೋದು ಹೇಗೆ ಗೊತ್ತಾಗುತ್ತೆ? ಅದಕ್ಕೆ ನಾನು ಇಬ್ಬರು ಮಧ್ಯದಲ್ಲಿ ಕೂತ್ಬಿಡ್ತೀನಿ, ಆಗ ಅನುಮಾನನೇ ಬರಲ್ಲ. ಸರಿ, ಈಗಲೇ ಅವ್ರಿಗೆ ಫೋನ್ ಮಾಡಿ ನಾಳೆ ಸಿನಿಮಾಗೆ ಹೋಗೋ ವಿಷಯ ಹೇಳ್ಬಿಡು. ಜಾನಿ ಅವ್ರು ಇವಾಗ ಮಲ್ಗಿರ್ತಾರೆ, ಬೆಳಗ್ಗೆ ಫೋನ್ ಮಾಡಿ ಹೇಳ್ತೀನಿ. ದೇವ್ರೆ, ಅಂತೂ ಪುಟ್ಟಮಲ್ಲಿಯವ್ರ ಜೊತೆ ಸಿನಿಮಾಗೆ ಹೋಗೋ ಅವಕಾಶ ಕೊಟ್ಟಿಯಲ್ಲ. ಥ್ಯಾಂಕ್ ಯು ಸೋ ಮಚ್. ಯಾವುದೇ ಕಾರಣಕ್ಕೂ ಈ ಅವಕಾಶ ಮಿಸ್ ಆಗದೆ ಇರೋ ಹಾಗೆ ನೋಡ್ಕೊಳಪ್ಪ. ನಾಳೆ ನಾನು ತಪ್ಕೊಳ್ಳೋದು ಮಧುನಲ್ಲ, ಪುಟ್ಟಮಲ್ಲಿಯವ್ರನ್ನ. ಅದನ್ನೇ ಮನಸ್ಸಿನಲ್ಲಿ ಇಟ್ಕೊಂಡು ಯೋಚನೆ ಮಾಡ್ತಾ ಇದ್ದೀಯಾ? ಮೊದಲು ಅದರಿಂದ ಹೊರಗಡೆ ಬಾ. ನಾನೇನು ಯೋಚನೆ ಮಾಡ್ತಿಲ್ಲ ಅಜ್ಜಿ. ನಿನ್ನ ಚಿಕ್ಕ ಮಗುವಿಂದ ನೋಡ್ತಾ ಇದ್ದೀನಿ. ಯಾವುದಾದ್ರೂ ಯೋಚನೆಯಿಂದ ಹೊರಗಡೆ ಬಂದೆ ಅಂತ ನೀನು ಮಾತು ಹೇಳಿದ್ರು ನಿನ್ನ ಮನಸ್ಸೆಲ್ಲ ಅದರಲ್ಲೇ ಇರುತ್ತೆ. ಅದಿತಿ, ಯಾವುದ್ರ ಬಗ್ಗೆ ಯೋಚನೆ ಮಾಡ್ತಿದ್ಯಾ? ಶ್ರೀಚಕ್ರ ನಮ್ಮ ಕೈವಶವಾದ್ರೆ ಇಡೀ ಜಗತ್ತೇ ನಮ್ಮ ಪಾಳೆ ಪಟ್ಟೆ. ನಾವಿದೀವಲ್ಲ, ನೀನ್ ಯಾಕೆ ಚಿಂತೆ? ನಮ್ಮ ಆಸೆಗಳೆಲ್ಲ ಪೂರೈಸುತ್ತೆ. ಅದಕ್ಕೆ ನಾನು ಹೇಳಿದ್ದು ನಮ್ಮ ಜೊತೆ ಕೈ ಜೋಡಿಸು ಅಂತ. ವೆಜ್ ಖಾರ ಬಾತ್ ಮಾಡುವ ವಿಧಾನ: ಒಂದು ಬಾಣಲಿಗೆ ತುಪ್ಪ, ಸಾಸಿವೆ, ಕಡಲೆಬೇಳೆ, ಉದ್ದಿನಬೇಳೆ, ಗೋಡಂಬಿ ಹಾಕಿ ಹುರಿದು ಕರಿಬೇವು, ಬಾಡಿಗೆ ಮೆಣಸಿನಕಾಯಿ, ಕ್ಯಾರೆಟ್, ಬಟಾಣಿ, ಟೊಮ್ಯಾಟೊ, ಕಲ್ಲುಪ್ಪು, ಬೆಲ್ಲ, ಬಿಸಿಬೇಳೆ ಬಾತ್ ಪುಡಿ, ಅರಿಶಿನ, ರವೆಯ 3 ಅಳತೆಯಷ್ಟು ನೀರು ಹಾಕಿ ಚೆನ್ನಾಗಿ ಕುದಿ ಬಂದ ಮೇಲೆ ಹುರಿದ ಬನ್ಸಿ ರವೆ ಹಾಕಿ ಕಲಸಿ. ಈಗ ವೆಜ್ ಖಾರ ಬಾತ್ ಸವಿಯಲು. ಇಷ್ಟೋ ತನಕ ಡೆಲಿವರಿ ಆಗಿಲ್ಲ ಅಂದರೆ ಅಕ್ಕಂಗೆ ಏನಾದರೂ ಪ್ರಾಬ್ಲಮ್ ಇರ್ಬೋದಾ? ಆ ಥರ ಏನಾದರೂ ಇದ್ದರೆ ಡಾಕ್ಟ್ರು ಬಂದು ಹೇಳ್ತಿರ್ಲಿಲ್ವ ರವಿ?